ವಿನಾಶಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ, ಖಳನಾಯಕನ ಬಾಯಿಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಸ್ಥೆ ಬರ್ತಾ ಇದೆಯಾ? ಇದರ ಅರ್ಥ ಏನು ಗೊತ್ತಾ? ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರದ ಬಾಳಿಕೆ ಹೆಚ್ಚಾದಾಗ ಇದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಬಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಇದು ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಕೈ ಮುಗಿದು ನಿಮ್ಮ ಮನೆ ಮುಂದೆ ನಿಲ್ತೀವಿ. ತಿನ್ನಾಕ ಅಣ್ಣ ಇಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ. ತಿನ್ನಾಕ ಅಣ್ಣಾನು ಕೊಡ್ತೀವಿ, ಕುಡಿಯಾಕ ಹಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಕ್ಕಳ ಮಕ್ಕಳಾಕ ಹೆಣ್ಣು ಕೊಡ್ತೀವಿ. ಇದೇ ಈ ರಾಜಕೀಯದಾರು ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗಾಕೂ ನಾವು ಬಿಡಲ್ಲ. ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರತ್ನವೆಂದು ವಿಧಾನಸೌಧದ ಮೆಟ್ಟಲು ಹತ್ತಿದರೆ ನನ್ನ ಗೆಳೆಯನೇ ಸಹಾಯದಿಂದ ನನ್ನ ಮಂತ್ರಿಯ ಪಟ್ಟವನ್ನು ಕಿತ್ತುಕೊಂಡನಲ್ಲ ಆ ಹುಲಿಯ, ರೇ ಹುಲಿಯ, ನೆಲಕ್ಕಾಗಿ ಛಲಗೈದು ನೀ ನನ್ನ ಮೇಲೆ ಮಾಡಿದ ರಾಜಕೀಯ ಸೇಡಿನ ಜ್ವಾಲೆ ನಂದಬೇಕಾದರೆ ನಾಳೆ ಬೆಳಗಾಗುವುದರೊಳಗೆ ನೀ ಬಯಸಿದ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ಅವಳ ಆಸ್ತಿಯನ್ನು ಕದ್ದೊಯ್ಯುತ್ತಿರುವ ನಿಮ್ಮೆಬ್ಬ ತಮ್ಮರನ್ನು ಹೊತ್ತು ಹಾಕಿ ಅಗಲಿ ಹೋದ ಅವಳ ಮಲ ಅಣ್ಣನನ್ನು ನನ್ನ ಗೊಂಡೇಟಿಗೆ ಗುರಿ ಮಾಡಿ ಆ ಜ್ಯೋತಿಯನ್ನು ನನ್ನ ತಮ್ಮ ಶರತ್ತನ ಕೈ ಹಿಡಿಸಿ ಅವಳೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ಮತ್ತೇನ ಈ ರಾಜ್ಯದಲ್ಲಿ ರಾಜಕೀಯ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು MLA ಜಯರಾಜನೇ ಅಲ್ಲ. ಅಣ್ಣ, ಅಣ್ಣನ ವಿಷಯ ಆಮೇಲಿರಲಿ, ಮೊದಲು ನೀ ಹೋದ ಕೆಲಸ ಏನಾಯಿತು ಹೇಳು. ಎಲ್ಲ ನಿಷ್ಫಲವಾಗಿ ಹೋಯಿತಣ್ಣ. ಯಾಕೆ ಶರತ್, ಏನಾಯಿತು? ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ಬಂದು ನಿಲ್ಲುತ್ತಿರುವ ಹುಲಿಯ ಎಂದು ಅವಳನ್ನು ರಕ್ಷಿಸಿ ನಮ್ಮನ್ನೇ ಎದುರಾಕಿಕೊಂಡು ಬಿಟ್ಟನಣ್ಣ. ಏನು, ನನ್ನ ರಾಜಕೀಯಕ್ಕೆ ಜೀವನಕ್ಕೆ ರಾಡಿ ಎಬ್ಬಿಸಿದ ಹಾವುಲಿಯ ಎಂದು ನಿನ್ನ ಕಾರ್ಯಕ್ಕೂ ಅಡ್ಡಿಯಾಗಿ ಬಂದನೆ. ಶರತ್, ಅಡ್ಡಿಯಾಗಿ ಬಂದವನನ್ನು ಅಡ್ಡಗಟ್ಟಿ ನಿನ್ನ ಗುಂಡಿನಿಂದ ಗುರು ಎಟ್ಟು ಕೊಂದ ಬರಲು ಏನಾಗಿತ್ತು? ದಾಡಿ ಎಲ್ಲಿ ಅವನ ಗಾಢವಾದ ದೇಹ ಉರುಳಿಸಿದರೆ ಆ ಜ್ಯೋತಿಯ ಆಸ್ತಿ ನೀತಿ ತಪ್ಪಿ ಅವಳು ನಮ್ಮ ಕೈ ತಪ್ಪುತ್ತಾಳೆ ಎಂದು ಸುಮ್ಮನೆ ಹಿಂಜರಿದು ಬಂದು ಬಿಟ್ಟೆನಣ್ಣ. ಇಲ್ಲ ಶರತ್, ಇಲ್ಲ. ನಮ್ಮ ಸೆಟ್ಟು ದಮನವಾಗಿ ನಮ್ಮ ಸೇಡಿನ ಉರಿ ಆರಬೇಕಾದರೆ
ಮೊದಲು ಆ ಹುಲಿಯಾನನ್ನು ಗೊಂಡೆಕ್ಕೆ ಕೊಲ್ಲಬೇಕು. ಆಮೇಲೆ ಅವಳ ಅಣ್ಣ ರಾಜನನ್ನು ಸೆರೆ ಹಿಡಿದು ಅವನ ಹೆಸರು ಗೆದ್ದ ಈ ಆಸ್ತಿಯನ್ನು ಬರೆಸಿಕೊಳ್ಳಬೇಕು. ಅಂದಾಗ ನಾವು ಕೈ ಹಾಕಿದ್ದು ಸಾರ್ಥಕವಾಗುತ್ತದೆ. ಈ ಸಾರ್ಥಕದ ಶರಪಂಜರದಲ್ಲಿ ಎಲ್ಲ ಹಕ್ಕಿಗಳು ಬಂದು ಬೀಳಬೇಕಾದರೆ ಮೊದಲು ನಮ್ಮ SP ಗೆ ಭೇಟಿ ನೀಡಬೇಕು ಅಣ್ಣ. ಅದಕ್ಕಾಗಿ ಇಂದು SP ಗೆ ನಮ್ಮ ಮನೆಗೆ ಬರಲಿಕ್ಕೆ ತಿಳಿಸಿದ್ದೇನೆ. ಏನು ಚಿಂತಿಸಬೇಡ. ಸಾಹೇಬ್ರ SP ಸಾಹೇಬ್ರನ್ನು ನಿಮ್ಮ ದರ್ಶನಕ್ಕೆ ತಗೊಂಡು ಬಂದಿದ್ದಾನೆ. ಓಹೋ, ವೆಲ್ಕಮ್ ಮಿಸ್ಟರ್ SP ಗೋಪಿನಾಥ್, ವೆಲ್ಕಮ್. ಬನ್ನಿ, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಜಯರಾಮ್. ಪರವಾಗಿಲ್ಲ, ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ. ಬರೋದಕ್ಕೆ ಹೇಳಬೇಕಾದ ಸಮಯ ಬಂದಿದೆ ಗೋಪಿನಾಥ್. ಬರೋದಕ್ಕೆ ಹೇಳಬೇಕಾದ ಸಮಯ ಬಂದಿದೆ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಮ್ಮ ಸಾಹಸವನ್ನು ಮಣ್ಣು ಪಾಲು ಮಾಡುತ್ತಿರುವ ಒಂದು ಕೆಟ್ಟ ಪ್ರಾಣಿಯನ್ನು ಹಿಡಿಯಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ತಾನೇ? ಅದಾವ ನನಗರಿಯದ ಹೊಸ ವಿಷಯ ಹೇಳಿತ್ತು ಜಯರಾಜ್. ನಿನ್ನ ಕಾರ್ಯದಲ್ಲಿ ನಾನೆಂದು ಪಾಲುಗಾರನೆಂದು ತಿಳಿದು ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಾಗಲೇ ಹೇಳಿದ್ದೇನೆ. ಅಂದಂಗೆ ನಿಮಗೆ ಏನಾದರೂ ಕೆಲಸ ಬೇಕಾ ಹೇಳಿ ಮಾಡಿಕೊಡ್ತೀನಿ. ಹಾಗಾದರೆ ಇಂದೇ ರಾತ್ರಿ ಆ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿಬಿಡ್ತೀವಿ. ಆ ಕಂಪ್ಲೇಂಟ್ ಮುಂದುವರಿಯಬಹುದು. ಏನಾದರೂ ಆ ವಿಷಯ ಮುಂದುವರೆದದ್ದಾದರೆ ನೀನು ಹಾಕಿರುವ ಕಾಕಿಗೆ ನಾನು ತೊಟ್ಟಿರುವ ಕಾದಿಯ ಕಿಡಿ ಹಚ್ಚಿ ನಿನ್ನ ಹೊಟ್ಟೆಯನ್ನು ಬುಡ ಮೇಲೆ ಮಾಡಬೇಕಾಗುತ್ತದೆ. ಎತ್ತರದಿಂದ ಮಾತು ಕೊಡು. ಇದಾವ ದೊಡ್ಡ ವಿಷಯವಿದು, ಈಗಲೇ ಮಾಡಿಬಿಡಿ. ನಾನೆಂದು ನಿಮ್ಮವನಿದ್ದೇನೆ. ಅಷ್ಟೇ ಅಲ್ಲ ಗೋಪಿನಾಥ್, ಅವನೊಬ್ಬ ದೊಡ್ಡ ದರೋಡೆಕೋರನೆಂದು ಹೇಳಿ ಅವನನ್ನು ಅರೆಸ್ಟ್ ಮಾಡಿ ಲಾಕಪ್ನಲ್ಲಿ ಹಾಕಿ ಒದ್ದು ಕೈ ಕಾಲು ಮುರಿಯಬೇಕು. ಇಲ್ಲ ಹೇಳಿದೆ, ಇಷ್ಟು ನೀವು ನಮ್ಮ ಸಾಹೇಬ್ರ ಕೆಲಸ ಮಾಡಿ ಕೊಡ್ತಕ್ಕ ನಿಮ್ಗೆ ಪ್ರಮೋಷನ್ ಗ್ಯಾರಂಟಿನ ಚೀಟಿ ಬುಕ್ ನನ್ನ ಕಡೆ ಐತೆ. ಆ ವಿಶ್ವಾಸ ನಮಗಿದೆ ಛತ್ರಿ. ಈ ಶ್ರೀಮಂತರ ಸಂಕಟವು ನಮಗೆ ಅರ್ಥವಾಗುತ್ತದೆ. ಬರೀ ಸಂಕಟವಲ್ಲ ಗೋಪಿನಾಥ್, ಬರೀ ಸಂಕಟವಲ್ಲ. ಅವೆಲ್ಲವೂ ನೆನಪಾದರೆ ನನ್ನ ಹೊಟ್ಟೆಯಲ್ಲಿ ಉರಿ ಹತ್ತಿ ಬಿದ್ದಂತಾಗುತ್ತದೆ. ಯಥಾಚಿತ ಒಬ್ಬ ತಿರುಕ ನನ್ನ ಮೇಲೆ ಕೆಲಸದ ಅಪೀಲ್ ಮಾಡಿ ನನ್ನ ಹೊಟ್ಟೆಯನ್ನು ಕೆತ್ತಕೊಂಡನೆಂದರೆ ನಾನಿದ್ದು ಸತ್ತಂತೆ. ಅದಕ್ಕಾಗಿ ಇಂದು ನೀವು ನಮ್ಮ ಕೈ ಬಲಪಡಿಸಿದರೆ 6 ತಿಂಗಳಲ್ಲಿ ಈ ಸರ್ಕಾರವನ್ನು ಉರುಳಿಸಿ ಮುಖ್ಯಮಂತ್ರಿ ಎಂಬ ಸ್ಥಾನಕ್ಕೆ ನಾನೇ ಹತ್ತಿ ನಿಲ್ಲುತ್ತೇನೆ. ಅವಾಗ ನೋಡ, ನೀವು ನಮ್ಮ ಸಾಹೇಬ್ರ ಮುಖ್ಯಮಂತ್ರಿ, ನೀವು ಇಲ್ಲ ಕಮಿಷನರ್, IG, ನೀ ಏನಂತಿ ಅದ ಎಲ್ಲ ನಮ್ಮ ಕಡೆ ಇರ್ತೈತೆ. ಅವಾಗ ಈಗ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಛತ್ರಿ, ಸಾಹೇಬ್ರನ್ನು ನನ್ನ ವೇಟಿಂಗ್ ರೂಮಿಗೆ ಕರೆದುಕೊಂಡು ಹೋಗಿ ಸರಿಯಾದ ಮಾಹಿತಿ ಕೊಡು. ಓಕೆ ಸಾಹೇಬ್ರ. ಒಳಗಡೆ ಸಾಹೇಬ್ರ, ತಂದೂರಿಂದ ಬಾಲ್ ಊಟ ತೊಗೊಂಬಂದಿದ್ದೀನಿ ನಿಮಗೆ. ಒಳಗಡೆ ಗೋವಾ ಮಾಲಿದ, ಬನ್ನಿ ಒಳಗಡೆ ಹೋಗೋಣ. ಶರತ್ ಅಣ್ಣ, ಈ ಕಾಕಿ ಬಟ್ಟೆ ನಮ್ಮ ಕೈ ವಶವಾಗಿರುವಾಗ ಈ ರಾಜಕೀಯದಲ್ಲಿ ಡೊಂಬರಾಟವಾಡುವುದು ದೊಡ್ಡ ವಿಷಯವಲ್ಲ. ಈಗಲೇ ನೀನು ಬೇಗನೆ ಆಳುಗಳಿಗೆ ಸಿಂಧಿ ಸರಾಯಿ ಕುಡಿಸಿ ಆ ಜ್ಯೋತಿಯ ಮನೆಗೆ ಬೆಂಕಿ ಹಚ್ಚಿಬಿಡು. ಸಿಂಧನ್ನು ನಾನು ನೋಡಿಕೊಳ್ಳುತ್ತೇನೆ. ಗರಿ ಬಿಚ್ಚಿದ ನವಿಲಿನಂತೆ ಕುಣಿಯುತ್ತಿರುವ ಹುಲಿಯ ಜ್ಯೋತಿಯರ ಪ್ರೀತಿಗೆ ನೀನು ಪರಿಬಿಚ್ಚಿದ ಸರ್ಪವಾಗಿ ಕಚ್ಚಿ ವಿಷದ ಜ್ವಾಲೆ ಲೇಪಿಸಿ ಬಿಡು. ಅಂದಾಗ ನಮ್ಮ ದಾಹ ತೀರುತ್ತದೆ. ಅಷ್ಟೇ ಅಲ್ಲ ಅಣ್ಣ, ನಾನೇ ಹೈಸ್ಕೂಲ್ ಪ್ರಿನ್ಸಿಪಾಲನೆಂದು ಯಜ ಒಪ್ಪಿಸಿ ತನ್ನ ತಮ್ಮನನ್ನು ರೌಡಿತನಕ್ಕಿಳಿಸಿದ ಆ ಸುಂದರನ ಹೆಂಡತಿಯನ್ನು ನೋಡಿಕೊಂಡು ಬರುವೆ. ಅವಳೇನಾದರೂ ನನ್ನ ಕೈವಶವಾಗಿ ಬಿದ್ದರೆ ಹೂವಿನ ಸೋಫಾ ಮೇಲೆ ನಕ್ಕು ನಲಿದಾಡುತ್ತಿರುವವರಲ್ಲಿ ಬೆಂಕಿ ಬಿರುಗಾಳಿ ಬೀಳುವಾಗೆ ಮಾಡಿ ಬರುತ್ತೇನೆ ಅಣ್ಣ. ಬೆಂಕಿ ಬಿರುಗಾಳಿ ಬೀಳುವಾಗೆ ಮಾಡಿ ಬರ್ತೇನೆ.
ಇಂದಿನಿಂದ ನಿನ್ನ ಮೇಲೆ ಪ್ರಾರಂಭವಾಯಿತು ನನ್ನ ನಾಟಕದ ನಾಂದಿ. ಜೋಡಿ ಹುಲಿಗಳಾಗಿ ನಾಡನ್ನೇ ಆಳಬೇಕೆಂದು ಬಯಸಿದ ಈ ಜಯರಾಜ್ ಮತ್ತು ಶರತ್ತರನ್ನು ಎದುರು ಹಾಕಿಕೊಂಡಿ ಅಂದಾಗ ಹಂತ ಹಂತವಾಗಿ ನಿನ್ನನ್ನು ಕಂತ್ರಿ ನಾಯಿ ತರ ಮಾಡದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ನಮಸ್ಕಾರ ಸರ್. ಓಹೋ ನಮಸ್ಕಾರ. ಬನ್ನಿ ಸುಂದರ್, ಏನಿದು ನಿಮ್ಮ ಪಯಣ ನಮ್ಮ ಕಡೆ? ಅಗತ್ಯವಿದ್ದಲ್ಲಿ ಬರಲೇಬೇಕಾಗುತ್ತದೆ ಸರ್. ತಾವು ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಗಳು ಅಲ್ಲದೆ ಈಗ ನಮ್ಮ ಭಾಗದ ಶಾಸಕರು ಅಂದಿಂದ ನಮ್ಮ ಕೆಲಸಕ್ಕಾಗಿ ಆತುರ ಬಿದ್ದು ನಿಮ್ಮಲ್ಲಿಗೆ ಬರಲೇಬೇಕಾಗುತ್ತದೆ. ಅದಕ್ಕಾಗಿಯೇ ನೀವು ನನಗೆ ಸಹಾಯ ಮಾಡುತ್ತೀರೆಂದು ನಂಬಿ ಬಂದಿದ್ದೇನೆ. ಓಹೋ, ಸಮಯಕ್ಕೆ ಸರಿಯಾಗಿ ನನ್ನ ಮಾಯಾ ಪಂಜರದಲ್ಲಿ ಬಂದು ಬೀಳುತ್ತದೆ ಈ ಬಡ ಪ್ರಾಣಿ. ಇದಕ್ಕೆ ಮೋಸದ ಆಶ್ವಾಸನೆ ಕೊಟ್ಟು ಹಸಿಮಣಿಯಿಂದ ಕುಳಿತೆದ್ದು ಬಂದ ಇದಕ್ಕೆ ತಣ್ಣೀರು ಎರಚಿ ನನ್ನ ಕಾರ್ಯ ಸಾಧಿಸಲೇಬೇಕು. ಹಾ ಸುಂದರ್, ಈ ಶಾಸಕರೇ ನಿಮ್ಮವರಾಗಿರುವಾಗ ನಿನಗೇಕೆ ಇಷ್ಟೊಂದು ಭಯ ಭೀತಿ? ಅದೇನಿದೆ ಸಂಕೋಚ ಇಲ್ಲದೆ ಕೇಳು. ಅದೇನಿಲ್ಲ ಸರ್, ಆ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಸಂಭಾವನೆ ಇಲ್ಲದೆ ಕೆಲಸ ಮಾಡಿ ಬೇಸತ್ತು ಹೋಗಿದೆ ಈ ಜೀವನ. ಆದರೂ ಪರವಾಗಿಲ್ಲ, ಮಕ್ಕಳು ವಿದ್ಯಾವಂತರಾಗಿ ನಮ್ಮ ದೇಶ ಮುಂದುವರೆದರೆ ಸಾಕೆಂದು ಧೈರ್ಯದಿಂದ ಇಲ್ಲಿಯರು ಕಾಲು ನೂಕಿದೆವು. ಈಗ ತಾವು ಮುಖ್ಯಮಂತ್ರಿಗಳೇ ಹಾಗೂ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಸರ್ಕಾರಿ ಶಿಕ್ಷಕರನ್ನಾಗಿ ಮಾಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳಲು ಬಂದಿದ್ದೇನೆ. ಇಷ್ಟೇನ ಸುಂದರ್? ಇದ್ಯಾವ ದೊಡ್ಡ ಕೆಲಸ? ನಾಳೆ ವಿಧಾನಸಭೆಯಲ್ಲಿ ಚರ್ಚಿಸಿ ನಾನೇ ಖುದ್ದಾಗಿ CM ಹತ್ತಿರ ಪರ್ಸನಲ್ ಮಾತನಾಡಿ ಈ ವರ್ಷದ ಕೊನೆ ಒಳಗಾಗಿ ನಿಮ್ಮೆಲ್ಲರನ್ನು ಸರ್ಕಾರ ಹುದ್ದೆಯ ಸಂಬಳದ ಶಿಕ್ಷಕರನ್ನಾಗಿ ಮಾಡುತ್ತೇನೆ. ಓಕೆನಾ? ಓಕೆ ಸರ್, ನಿಮ್ಮ ಬೆಂಬಲಕ್ಕೆ ನಮ್ಮ ಧನ್ಯವಾದಗಳು. ಆಯ್ತು, ಬನ್ನಿ ಸುಂದರ್. ನನ್ನ ವೇಟಿಂಗ್ ರೂಮಿನಲ್ಲಿ SP ಅವರು ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ತಮ್ಮೊಂದಿಗೆ ನಾನು ಬರಲಿ? ಏಕೆ ಸುಂದರ್, ತಪ್ಪೇನು? ಇಂದಿನಿಂದ ನೀವು ನಮ್ಮವರಾಗಿರುವಾಗ ಯಾವುದೇ ಭಯ ಭೀತಿ ಇಲ್ಲದೆ ನಮ್ಮ ಜೊತೆ ತಿರುಗಾಡಿ. ಇನ್ನೂ ನಿಮಗೆ ತಿಳಿಸಬೇಕಾದ ವಿಷಯ ತುಂಬಾ ಇದೆ. ಬನ್ನಿ ಹೋಗೋಣ. ಈಗಲಾದರೂ ತೃಪ್ತಿ ಆಯಿತೆ ಆ ಎನ್ನ ಮನಕ್ಕೆ. ನನ್ನ ತಾಯಿಯ ಹಿರಿಹರಿಕೆಯು ನಿನ್ನ ವರದ ಹಸ್ತದಿಂದ ಈ ಭೂಮಿ ಮೇಲೆ ಜನ್ಮ ತಾಳಿ ಬಂದ ನಾನು ಈ ರೀತಿ ಕಷ್ಟ ಅನುಭವಿಸಲಿ. ಮಲತಾಯಿ ಮಕ್ಕಳಾಗಿ ಬಂದರು ಒಂದೇ ತಾಯಿ ಮಕ್ಕಳೆಂದು ನಡೆದುಕೊಂಡ ನನ್ನ ಹಿರಿಯ ಕಿರಿಯ ಸಹೋದರಿಯರು ಇಂದು ಆ ಕಾಮುಕರ ಗುಂಡಿನ ಬಲಿಗೆ ಆಹುತಿಯಾಗಿಸಿದೆಯಾ? ನೌಕರಿ ಸಿಗದೆ ನಾ ನಿರ್ಗತಿಕನಾದರು ಇನ್ನೊಬ್ಬ ತಂಗಿಯನ್ನು ನೋಡಿಕೊಂಡು ಈ ತಬ್ಬಲಿಯಾದ ರವಿಯನ್ನು ಅವರ ತಂದೆಯ ವಶಕ್ಕೆ ಒಪ್ಪಿಸಬೇಕೆಂದರೆ ಅವನು ಕೂಡ ಹೆಣ್ಣಿನ ಮೋಹದ ಬಲೆಗೆ ಬಿದ್ದು ತನ್ನ ಮನೆಯ ಮಗನನ್ನೇ ಮರೆತು ಎರಡನೇ ಹೆಂಡತಿಯೊಡನೆ ಚಕ್ಕಂದ ಹೊಡೆಯುತ್ತಿರುವನೆಂದಾಗ ಇದೆಲ್ಲ ದುರ್ನಡತೆಯನ್ನು ನಾನೆಂದು ಸಹಿಸಿಕೊಳ್ಳಲಿ ತಂದೆ, ನಾನೆಂದು ಸಹಿಸಿಕೊಳ್ಳಲಿ. ಅಳಬೇಡ ಮಾಮ, ಅಳಬೇಡ. ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದ ನಾನು ನಿನಗೆ ಭಾರವಾದೆನೆಂದು ಭಯಪಡಬೇಡ. ಈ ಪಾಪಿ ಪಿಂಡ ಈ ಪುಣ್ಯ ಭರತ ಭೂಮಿಯಲ್ಲಿ ಜನಿಸಿ ಬಂದಿದೆ ಎಂದ ಮೇಲೆ ನಾನು ಹೋಟೆಲ್ ಸಪ್ಲೈ ಕೆಲಸ ಮಾಡಿ ಆದರೂ ನನ್ನ ಹೊಟ್ಟೆಗೆ ಅನ್ನ ದೊರಕಿಸಿಕೊಳ್ಳುವೆ ಮಾಮ. ರವಿ, ಹೌದು ಮಾಮ, ಯಾರೇನು ಮಾಡುವುದು? ಇದು ನನ್ನ ಪಾಲಿಗೆ ಬಂದ ಪ್ರಾರಬ್ಧ ಕರ್ಮ. ಆ ಕರ್ಮವೇ ನನ್ನ ಬೆನ್ನಿಗೆ ಬೆಂಗಾಲಾಗಿ ಬಂದಿರುವಾಗ ಇದನ್ನು ಯಾರಿಂದಾದರೂ ತಪ್ಪಿಸಲು ಸಾಧ್ಯವೇ ಮಾಮ? ಸಾಧ್ಯವೇ? ರವಿ, ನಿನ್ನ ಮಾಮ ಜೀವಂತವಾಗಿರುವಾಗ ಮಾತನಾಡಬೇಡ ತಂದ, ಮಾತನಾಡಬೇಡ. ನಿನ್ನ ತಂದೆಯ ಕೈ ಕಾಲು ಹಿಡಿದುಕೊಂಡಾದರೂ ನಿನ್ನನ್ನು ಅವನ ವಶಕ್ಕೆ ಒಪ್ಪಿಸುತ್ತೇನೆ.
ಒಂದು ವೇಳೆ ಮಲತಾಯಿ ಮಾತನ್ನು ಕೇಳಿ ಮನೆಯ ಮಗನನ್ನು ದೂರ ತಳ್ಳಿದರೆ ನನ್ನ ಹೆಸರಿಗಿದ್ದ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿ ಜೋಪಾನ ಮಾಡುತ್ತೇನೆ ಕಂದ, ಜೋಪಾನ ಮಾಡುತ್ತೇನೆ. ಇದು ಆ ಸದಾಶಿವನ ಆನೆಗೂ ಸತ್ಯ ಕಂದ. ಮಾಮ, ಎಂತ ಮಾತನಾಡಿದೆ ಮಾಮ, ನನ್ನನ್ನು ಭೂ ತಳಕಿಳಿಸಿಬಿಟ್ಟೆ. ಇಂದು ಈ ಕಲಿಯುಗದ ಕಾಲ, ಭೂಗರ್ಭದಲ್ಲಿ ಜನಿಸಿದ ನನ್ನಂತ ಎಷ್ಟೋ ಮಲ ಮಕ್ಕಳಿಗೆ ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ಅವರ ಸೇವೆ ಮಾಡುತ್ತಿರುವುದನ್ನು ಇಂದು ಈ ಸಮಾಜವೇ ಮನ ಅರಿತು ಚಿಂತಿಸುತ್ತಿರುವಾಗ ನನ್ನದು ಅದೇ ಪರಿಸ್ಥಿತಿ ಆಗುವುದು ಮಾಮ, ನನ್ನದು ಅದೇ ಪರಿಸ್ಥಿತಿ ಆಗುವುದು. ರವಿ, ಬಂದದ್ದನ್ನು ಅನುಭವಿಸಲೇಬೇಕು ಕಂದ. ಕಷ್ಟಕ್ಕೆ ಹೆಗಲು ಕೊಟ್ಟು ವಿಧಿಗೆ ಎದುರು ನಿಂತಾಗಲೇ ಮಾತ್ರ ಸುಖದ ಮಾರ್ಗ ಸಿಗುವುದು. ಈ ಜೀವನವೆಂಬುದು ನೀರಿನ ಮೇಲಿನ ಗುಳ್ಳೆ. ಆ ಗುಳ್ಳೆ ಯಾವಾಗ ಒಡೆದು ಹೋಗುವುದೋ ಅಲ್ಲಿವರೆಗೂ ಕಷ್ಟ ಸುಖಗಳೆಂಬ ಎರಡು ಪರಡಿ ಹತ್ತಿ ನಿಲ್ಲಬೇಕು ಕಂದ, ಪರಡಿ ಹತ್ತಿ ನಿಲ್ಲಬೇಕು. ನಿಜ ಮಾಮ, ನಿಜ. ಆದರೆ ಅದನ್ನು ತೂಗಿ ಆಡಿಸುವ ಪರಮಾತ್ಮನೇ ನನ್ನ ಬಾಳಿಗೆ ಕಲ್ಲಾಗಿ ಕುಳಿತರು ಎಂದಾಗ ತಿಂಗಳಾದರೂ ಮಗನೆಲ್ಲಿದ್ದಾನೆಂಬ ಅರಿವಿಲ್ಲದ ಅವನು ಎರಡನೇ ಹೆಂಡತಿ ಒಡನೆ ಚಕ್ಕಂದ ಹೊಡೆಯುತ್ತಿರನೆಂದಾಗ ನನ್ನನ್ನು ಮಗನೆಂದು ಅಪ್ಪಿಕೊಳ್ಳುವನೇ. ಇದನ್ನು ನಾನಂಬಲೆ ಮಾಮ, ನಾನಂಬಲೆ. ರವಿ, ನಂಬಿ ಆ ಸದಾಶಿವನ ಮೇಲೆ ಭಾರ ಹಾಕಿ ಒಪ್ಪತ್ತು ಅಂಬಲಿ ತಿಂದು ಜೀವನ ನೂಕಿದರೆ ಸಾಕು ಕಂದ, ನೂಕಿದರೆ ಸಾಕು. ಬಾ ಕಂದ, ಹೊತ್ತಾಯ್ತು, ಮೊದಲು ಮನೆ ಸೇರೋಣ. ಹೋ ನೀವು ರಜನ ಅಲ್ಲೇನಪ್ಪ? ಹೌದು ಬಾಸಿದ್ದಣ್ಣ, ನನ್ನ ಗುರುತು ಆಗಲೇ ಮರೆತೆಯಾ? ಛೇ ಹಾಗೇನಿಲ್ರಿ ರಜನ. ಅಂದಂಗ ಈ ಬಾಲಕ ಯಾರಪ್ಪ ಇವ? ಇವನು ನನ್ನ ತಂಗಿಯ ಮಗ ರವಿಕುಮಾರನಲ್ಲವೇ ಸಿದ್ದಣ್ಣ? ಓಹೋ, ಇಷ್ಟು ದಿವಸ ಎಲ್ಲಿದ್ದು ಮರ? ಕಳೆದುಕೊಂಡ ತಾಯಿ ನೆನಪನ್ನು ಮರೆಸುವುದಕ್ಕಾಗಿ ಇವರ ತಂದೆಗೆ ಹೇಳಿ ಇವನನ್ನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿಟ್ಟಿದ್ದೆ ಸಿದ್ದಣ್ಣ. ಓಹೋ, ರಾಜನಿಗೀಗೊಂದು ಭಾಳ ಸಂಕಟವಾದ ವಿಷಯ ಹೇಳ್ಬೇಕ್ರಿ. ನಾ ಹೇಳ್ಬೇಕಾತಂದ್ರೆ, ಯಾಕಂದ್ರೆ ನನಗೆ ಇಲ್ಲೋಡ್ಲಿ ನನಗ ದುಃಖ ಬರ್ತೈತೆ ಅಂದ್ಮೇಲೆ ಅವ್ನಿಗೆ ಇಲ್ಲೋಲ್ಲಿ ಭಾಳ ಕಷ್ಟ ಆಗತ್ರಿ. ಯಾಕಂದ್ರೆ ಪರಿಸ್ಥಿತಿ ಹಂಗೈತಿ ಹೇಳ್ಬೇಕು. ರಾಜಣ್ಣ, ನಿನ್ನ ಮನೆಯ ಸುಟ್ಟ ವಿಷಯ ನಿನಗೆ ಗೊತ್ತಿಲ್ಲೇನಪ್ಪ? ರಾಜಣ್ಣ, ನಿನ್ನ ಮನೆ ನನ್ನ ಮನೆ ಸುಟ್ಟು ಹೋಯ್ತೆ ಸಿದ್ದಣ್ಣ. ಹೌದು ರಾಜಣ್ಣ, ಹೌದು. ಇದನ್ನೇನು ಹೇಳಿದೆ ಸಿದ್ದಣ್ಣ? ನನ್ನ ರಕ್ತ ಸಂಬಂಧದ ಕಿಚ್ಚು ಆರಿತಂದರೆ ಮತ್ತೆ ನನ್ನ ಹೃದಯಕ್ಕೆ ಪ್ರಳಯಾಗ್ನಿ. ಬೇಗ ಹೇಳು ಸಿದ್ದಣ್ಣ, ನನ್ನ ಮನೆಗೆ ಬೆಂಕಿ ಇಟ್ಟ ಘಾತಕರ ಯಾರೆಂದು ಹೇಳಿವು ಮಾರ್ಯ? ನಾನು ಅದ ಪ್ರಯತ್ನದಾಗ ಅದನ್ನೇ. ನಿನ್ನ ಮನೆಗೆ ಬೆಂಕಿ ಹಚ್ಚಿದವ್ರು ಯಾರು ಅನ್ನೋದ ಗೊತ್ತಾಗಲ್ದ. ರಾಜಣ್ಣ, ನಿನ್ನ ಮನೆಗೆ ಬೆಂಕಿ ಹತ್ತಿದ ಮ್ಯಾಲ ನಿಮ್ಮ ತಂಗಿ ಮನಸ್ಸು ಕಲ್ಲು ಮಾಡ್ಕೊಂಡ್ ಕ್ಯಾಟ ಆ ಹುಲಿಯಾನ ಬೆನ್ನತ್ತಿ ಹೋಗಿಬಿಟ್ಟಾಳು ಮಾರ್ಯ. ಹುಲಿಯಾನ ಬೆನ್ನತ್ತಿ ವಿಧಿಯೇ, ಎಂತ ಪರಿಪರಿಯಾಗಿ ಕಾಡುತ್ತಿರುವೆ ಈ ನನ್ನ ಭಾಷೆ. ಕಳ್ಳು ಬಳ್ಳಿಗಳೆಲ್ಲ ಕತ್ತರಿಸಿ ಉಳಿದೊಂದ ಕುಡಿಬಳ್ಳಿ ನನ್ನ ತಂಗಿ. ಅವಳನ್ನು ನೋಡದಷ್ಟು ನಿರ್ಗತಿಕನಾಗಿ ಹೋದೆ. ಅದೇ ಮನೆಯನ್ನು ಅವಳ ಹೆಸರಿಗೆ ಮಾಡಿ ಅವಳ ತಲೆಯ ಮೇಲೆ ಅಕ್ಷತೆ ಹಾಕಿ ನನ್ನ ತಲೆ ಭಾರವನ್ನು ತೆಳಗಿಳಿಸಿಕೊಳ್ಳುವುದೆಂದರೆ ಉರಿದುರಿದು ಸುಟ್ಟು ಹೋಯಿತೆ ಇದ್ದದ್ದೊಂದು ನನ್ನ ಮನೆ. ಸಿದ್ದಣ್ಣ, ಎಂತಹ ಪಾಪಿ ಸಿದ್ದಣ್ಣ ನಾನು, ಎಂತಹ ಪಾಪಿ. ಸಮಾಧಾನ ಮಾಡ್ಕೋ ರಾಜಣ್ಣ, ಸಮಾಧಾನ ಮಾಡ್ಕೋರಪ್ಪ. ನೀನು ಕೂಡ ಕೈ ಬಿಟ್ಟು ಹೋಗಿ ಅಂತೇಳಿ ನಿಮ್ಮ ತಂಗಿ ಮನಸ್ಸು ಕಲ್ಲು ಮಾಡ್ಕೊಂಡು ಒಟ್ಟೆ ಒಂದು ಆಕೆ ನಿನ್ನ ಚಿಂತೆ ಆಗದಾಳ ಮರಯ್ಯ, ನಿನ್ನ ಚಿಂತೆ ಆಗದಾಳಪ್ಪ. ಮೊದಲು ಹೋಗಿ ನಿಮ್ಮ ತಂಗಿಗೆ ಭೇಟಿಯಾಗಿ ಸಂತೋಷ ಸುದ್ದಿ ಹೇಳ್ಬಾ ಮರಯ್ಯ, ಸಂತೋಷ ಸುದ್ದಿ ಹೇಳ್ಬಾ. ರಾಜಣ್ಣ, ಈ ಸಮಾಜದಾಗ ಒಂದಲ್ಲ ಒಂದು ದಿನ ನಿನ್ನ ಸತ್ಯಕ್ಕೆ ಬೆಲೆ ಸಿಗ್ತದೆ ರಾಜಣ್ಣ, ಸಿಗ್ತದೆ. ಸಿದ್ದಣ್ಣ, ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಮ್ಮಂತವರಿಗಲ್ಲ ಸಿದ್ದಣ್ಣ, ನಮ್ಮಂತವರಿಗಲ್ಲ. ಹೆಂಡ ಕುಡಿದು ಕಂಡ ತಿಂದು ಕಂಡ ಕಂಡ ಕುಲವತಿಯರ ಕೈ ಎಳೆಯುವ ಬಣ್ಣ ಗಂಡಸರಿಗೆ ಈ ಸಮಾಜದಲ್ಲಿ
ಸಿಕ್ಕಂತೆ ಕೋಟಾ ನೋಟು ಚಲಾಯಿಸಿ ಅದೇ ಹಣವನ್ನು ಮಾನವಂತ ಹೆಣ್ಣು ಮಕ್ಕಳಿಗೆ ತೋರಿಸಿ ತನ್ನ ಗಂಡ ಕಟ್ಟಿದ ತಾಳಿಯನ್ನು ಕಿತ್ತೆಸೆಯುವ ಕತ್ತೆಯಂತ ಶ್ರೀಮಂತರಿಗೆ ಈ ಸಮಾಜದಲ್ಲಿ ಬೆಲೆ. ಹಣದಾಸೆಗಾಗಿ ತನ್ನ ಸ್ವಂತ ಹೆಂಡತಿಯನ್ನೇ ಮೈ ಮಾರಿಸಿಕೊಳ್ಳಲು ಹಚ್ಚಿದ ಷಂಡ ಗಂಡಸರಿಗೆ ಈ ಸಮಾಜ ತನ್ನ ದಾಹ ಸುಖ ಆಸ್ತಿ ಅಂತಸ್ತಿನ ಆಸೆ ಈಡೇರಿಸಿಕೊಳ್ಳಲು ಒಬ್ಬ ನಿರ್ಗತಿಕನ ಮನೆ ಮಸನ ಮಾಡುವ ಭ್ರಷ್ಟ ಅಧಿಕಾರಿಗಳಿಗೆ ಬೆಲೆ ಸಿದ್ಧಡ. ಭ್ರಷ್ಟ ಅಧಿಕಾರಿಗಳಿಗೆ ಬೆಲೆ. ಸಮಾಧಾನ ಮಾಡ್ಕೋ ರಾಜಣ್ಣ, ಸಮಾಧಾನ ಮಾಡ್ಕೋರಪ್ಪ. ನೀ ಎಷ್ಟು ಒತ್ತಿ ಒತ್ತಿ ಹೇಳಿದ್ರು ಈ ಸಮಾಜದಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ಲೋ ರಾಜಣ್ಣ, ಬೆಲೆನೇ ಇಲ್ಲೋ ರಾಜಣ್ಣ. ಮೊದಲು ಈ ಕಂದನ ಕರ್ಕೊಂಡ ಮನೆಗೆ ಹೋಗಪ್ಪ, ಹೊಟ್ಟೆ ಸೇರ್ಬೇಕಾದ್ರದ್ದು ಪಾಪ. ಆಯ್ತು ಸಿದ್ದಣ್ಣ, ನಾನಿನ್ನು ಬರ್ತೀನಿ. ಬಾಕಂದ ಹೋಗೋಣ. ಪಾಪ ಆ ರಾಜಣ್ಣಗೆ ಎಂಥ ಕಷ್ಟ ಬತ್ತು ನೋಡ್ರಿ, ಎಂಥ ಕಷ್ಟ ಬತ್ತು. ಭಾಳ ಒಳ್ಳೆ ಮನುಷ್ಯ ರೀ ಅವ ಇಂಥ ಕಷ್ಟ ಬರಬಾರ್ದೈತ್ರಿ. ಇಲ್ಲೋಡಿಲ್ರಿ, ಒಂದಲ್ಲ ಒಂದು ದಿನ ದೇವ್ರ ಸತ್ಯಕ್ಕೆ ಬೆಲೆಯನ್ನು ತೋರಿಸ್ತಾನ್ರಿ. ಬಿಡುದಿಲ್ಲ ಅವ, ಕರ್ಮ ಧರ್ಮ ಯಾರಿಗೂ ಬಿಡುದಿಲ್ಲ. ನಮ್ಮದು ನಾವು ಅನುಭವಿಸಿ ಹೋಗ್ಬೇಕಿಲ್ಲ. ಇಲ್ರಿ, ಆ ಪಾಪ ಅವನ ಜೋಡಿ ಇದ್ದ ಕೂಸು ಎಷ್ಟು ತ್ರಾಸ ಆಗಿರ್ಬೇಕು ನೋಡ್ರಿ, ಎಷ್ಟು ತಾಪಾಗಿ ಕಳ್ತಾನ ನೋಡ್ರಿ ಅವ. ಈ ಸಮಾಜದಾಗ ತಾಯಿ ಕಳ್ಕೊಂಡು ಮಕ್ಕಳಿಗೆ ಬೆಲೆ ಎಷ್ಟು ಐತೆ ಅನ್ನೋದು ನನಗೆ ಇವತ್ತ ಗೊತ್ತಾತು ಯಪ್ಪ, ಇವತ್ತ ಗೊತ್ತಾತ್ರಿ ನನಗೆ. ಒಟ್ಟ ಹೇಳ್ತೇನ್ರಿ ಸದಾಶಿವ ತಂದೆ, ಒಟ್ಟ ತಾಯಿ ಮಕ್ಕಳು ಯಾವತ್ತೂ ದೂರ ಮಾಡ್ಬೇಡತ್ ನಿನ್ನಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತ್ನಪ್ಪ ತಂದೆ ಸದಾಶಿವ. ಯಾಕಂದ್ರೆ ನನಗೆ ಆ ಕಂದನ್ ನೋಡಿ ಭಾಳ ದುಃಖ ಆತ್ರಿ, ನನಗೆ ಭಾಳ ದುಃಖ ಆತ್ರಿ. ಇಂಥ ಕಷ್ಟ ಬರಬಾರ್ದು. ಒಟ್ಟ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ಈ ರೆಕಾರ್ಡ್ ಯಾಕೆ ಹಾಡ್ಯಾರಂದ್ರೆ ಆದ ಘಟನೆನಕ ಹಾಡ್ಯಾರ, ಇದನ್ನ ಅದಕ್ಕೆ ಹಾಡ್ಯಾರ. ನೀನು ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ತ್ಯಾಗಗಳಲ್ಲೋ ಹುಟ್ಟಿ ಬರುವ ಜೀವನದೆಷ್ಟು ಕಷ್ಟ ಕೊಟ್ಟೆಯಲ್ಲೋ, 9 ತಿಂಗಳು ಸಂಕಟ ನೀಡಿಯುವ ತ್ಯಾಗಗಳದೆಲ್ಲೋ, ಹುಟ್ಟಿ ಬರುವ ಮನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ, ನನ್ನ ಬಳಸಿಗೂ ತಾಯಿಗೆ ತಂದು ತಿಂಗಳ ತ್ಯಾಗ ನೀನು ಬಯಸಿ ಬೆಳೆದಲ್ಲೋ, ತಾನು ಬೆಳೆದ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗದಲ್ಲಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಿಂತ. ಕೂಲಿನಾಲಿ ಮಾಡಿ ಶಾಲೆ
ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮೊಮ್ಮಕ್ಕಳನ್ನ ಎಲ್ಲಿ ಆಡಿಸುವ ಚಿಂತೆಯೊಳಗೈತ ಮುತ್ತಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಂತಿದ್ದ ಕನಸು ಕನಸಾಗಿ ಉಳಿತ ದುಡ್ಡು ಕಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಬರುವಳೇನು ಅಮ್ಮ ಮರಳಿಸುವಳೇನು ಅಮ್ಮ ಮರಳಿ ಬರುವಳೇನು ಅಂದಂಗೆ ಯಾವ್ದೋ ಜಿಂಕ 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 ಬತ್ ಜಿಂಕ